ನಮ್ಮ ನ್ಯೂಸ್ಗೆ ಸ್ವಾಗತ. ರಾಜ್ಯ ಮಟ್ಟದ ರಸಪ್ರಶ್ನೆ ಸ್ಪರ್ಧೆಯಲ್ಲಿ ವಿಜೇತರಾದ ಚಿಂತಾಮಣಿ ವಿಜಯ ಕಾಲೇಜಿನ ವಿದ್ಯಾರ್ಥಿಗಳು. ಬೆಂಗಳೂರಿನ ರಾಜಾಜಿನಗರದ ಕೆಎಲ್ಇ ಕಾಲೇಜಿನಲ್ಲಿ ಪದವಿ ಪೂರ್ವ ಶಿಕ್ಷಣ ಇಲಾಖೆಯಿಂದ ಹಮ್ಮಿಕೊಂಡಿದ್ದ ರಾಜ್ಯ ಮಟ್ಟದ ರಸಪ್ರಶ್ನೆ ಸ್ಪರ್ಧೆಯಲ್ಲಿ ನಗರದ ಹೊರವಲಯದ ಗೋಪ್ಸಂದ್ರದಲ್ಲಿರುವ ವಿಜಯ ಕಾಲೇಜಿನ ಇಬ್ಬರು ವಿದ್ಯಾರ್ಥಿಗಳು ಪ್ರಥಮ ಸ್ಥಾನ ಪಡೆದು ವಿಜೇತರಾಗಿ ಕಾಲೇಜಿನ ಮತ್ತು ತಾಲೂಕಿಗೆ ಕೀರ್ತಿ ತಂದುಕೊಟ್ಟಿದ್ದಾರೆಂದು ಪ್ರಾಂಶುಪಾಲರಾದ PV ಶ್ರೀರಾಮ್ ರೆಡ್ಡಿ ಹೇಳಿದರು. ರಾಜ್ಯ ಮಟ್ಟದ ವಿಜೇತರಾದ ವಿದ್ಯಾರ್ಥಿಗಳಾದ ಗೌತಮ್ ರೆಡ್ಡಿ ಮತ್ತು ಗಗನ್ ಆರ್ ಅವರನ್ನು ಕಾಲೇಜಿನ ಆವರಣದಲ್ಲಿ ಗುರುವಾರದಂದು ಹಮ್ಮಿಕೊಂಡಿದ್ದ ಅಭಿನಂದನಾ ಸಮಾರಂಭದಲ್ಲಿ ಅವರನ್ನು ಕಾಲೇಜಿನ ಉಪನ್ಯಾಸಕರು ಮತ್ತು ಸಿಬ್ಬಂದಿಯೊಂದಿಗೆ ಅಭಿನಂದಿಸಿ ಮಾತನಾಡಿದ ಅವರು, ಡಿಸೆಂಬರ್ 14ರಂದು ನಡೆದ ಸ್ಪರ್ಧೆಯಲ್ಲಿ 100 ಮಂದಿ ವಿದ್ಯಾರ್ಥಿಗಳು ಭಾಗವಹಿಸಿದ್ದು, ಅದರಲ್ಲಿ ನಮ್ಮ ಕಾಲೇಜಿನ ವಿದ್ಯಾರ್ಥಿಗಳು ಪ್ರಥಮ ಸ್ಥಾನ ಪಡೆದು ರಾಜ್ಯ ಮಟ್ಟದಲ್ಲಿ ವಿಜೇತರಾಗಿರುವುದು ಸಂತಸ ತಂದಿದೆ ಎಂದರು. ಇನ್ನು ಈ ಸಂದರ್ಭದಲ್ಲಿ ದ್ವಿತೀಯ PUC ವಿದ್ಯಾರ್ಥಿಗಳಾದ ಗೌತಮ್ ರೆಡ್ಡಿ ಮತ್ತು ಗಗನ್ ಆರ್ ಅವರು ಮಾತನಾಡಿ, ಉಪನ್ಯಾಸಕರ ಸಹಕಾರ ಮತ್ತು ಪೋಷಕರ ಬೆಂಬಲದಿಂದ ವಿಜೇತರಾಗಿರುವುದು ಸಂತಸ ತಂದಿದೆ ಎಂದರು. ಈ ಸಂದರ್ಭದಲ್ಲಿ ವಿಜಯ ಪದವಿ ಪೂರ್ವ ಕಾಲೇಜಿನ ಉಪನ್ಯಾಸಕರಾದ NV ಶ್ರೀನಿವಾಸ್ ರೆಡ್ಡಿ, MK ನಾಗರಾಜ್, KS ಶ್ರೀನಿವಾಸ್ ಸೇರಿದಂತೆ ಹಲವಾರು ಮಂದಿ ಹಾಜರಿದ್ದರು. ಶಿಕ್ಷಣ ಇಲಾಖೆ ವತಿಯಿಂದ ದಿನಾಂಕ 14/12/2022ರಂದು ನಡೆದ ರಾಜ್ಯ ಮಟ್ಟದ ರಸಪ್ರಶ್ನೆ ಕಾರ್ಯಕ್ರಮದಲ್ಲಿ ನಮ್ಮ ಕಾಲೇಜಿನ ವಿದ್ಯಾರ್ಥಿಗಳಾದ ಗಗನ್ ಆರ್ ಮತ್ತು ಗೌತಮ್ ರೆಡ್ಡಿ S ಈ ವಿದ್ಯಾರ್ಥಿಗಳು ರಾಜ್ಯ ಮಟ್ಟದ ರಸಪ್ರಶ್ನೆ ಕಾರ್ಯಕ್ರಮದಲ್ಲಿ ಪ್ರಥಮ ಸ್ಥಾನವನ್ನು ಪಡೆದು ಕಾಲೇಜಿಗೆ ಕೀರ್ತಿ ತಂದಿರುತ್ತಾರೆ. ಸೊ ಈ ವಿದ್ಯಾರ್ಥಿಗಳಿಗೆ ಕಾಲೇಜಿನ ಆಡಳಿತ ಮಂಡಳಿಯಿಂದ ಹಾಗೂ ಉಪನ್ಯಾಸಕ ವೃಂದದಿಂದ ಮತ್ತು ಬೋಧಕೇತರ ವರ್ಗದವರಿಂದ ತುಂಬ ಧನ್ಯವಾದಗಳನ್ನು ಅರ್ಪಿಸುತ್ತೇನೆ. ನನ್ನ ಹೆಸರು ಗೌತಮ್ ರೆಡ್ಡಿ S. ನಾನು ದ್ವಿತೀಯ PUCಯಲ್ಲಿ ವ್ಯಾಸಂಗ ಮಾಡುತ್ತಿದ್ದೇನೆ. ರಾಜ್ಯ ಮಟ್ಟದ ರಸಪ್ರಶ್ನೆಯಲ್ಲಿ ಪ್ರಥಮ ಬಹುಮಾನ ಬರುವುದು ತುಂಬ ಸಂತೋಷವಾಗಿದೆ. ನಮ್ಮ ಟೀಚರ್ಸ್ ಗೈಡೆನ್ಸ್ ಮತ್ತು ಕೋಆಪ್ರೇಷನ್ ಮತ್ತು ನಮ್ಮ ಪೇರೆಂಟ್ಸ್ ಸಪೋರ್ಟಿಂದ ಇದು ಸಾಧ್ಯವಾಯಿತು. ನಾನು ಶ್ರೀ ವಿಜಯ PU ಕಾಲೇಜಲ್ಲಿ ವ್ಯಾಸಂಗ ಮಾಡುತ್ತಿದ್ದೇನೆ. ನನಗೂ ಅಷ್ಟೇ ಕಾಂಪಿಟೇಷನ್ಗೆ ಹೋಗಿ ತುಂಬ ಸಂತೋಷ ಆಯಿತು. ಅದು ಗೆದ್ದಿರೋದು ಇನ್ನೂ ಖುಷಿ ತಂದಿದೆ. ನಮ್ಮ ಟೀಚರ್ಸ್ ಗೈಡೆನ್ಸಿಂದ ತುಂಬ ಚೆನ್ನಾಗಿ ಹೋಗಿದ್ದೆ. ನಾವು ಸ್ಟೇಟ್ ಲೆವೆಲ್ ಕಾಂಪಿಟೇಷನ್ಗೆ ಬೆಂಗಳೂರಿನ ರಾಜಾಜಿನಗರದ KLE ಕಾಲೇಜ್ಗೆ ಹೋಗಿದ್ವಿ.